ನನ್ನ ಪತಿ ಉಮೇಶ್ ಕಳಸಾಪುರ ಇವರು ನನ್ನನ್ನು ಮದುವೆಯಾಗಿದ್ದು ಈಗ ನನ್ನನ್ನು ಬಿಟ್ಟು ಬೇರೆಯವರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ನನ್ನ ಜೀವನವನ್ನು ಹಾಳು ಮಾಡಿದ್ದಾರೆ ಎಂದು ನೊಂದ ಮಹಿಳೆ ಆರೋಪಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾಪುರ ಅವನು ಬಂದ್ಬಿಟ್ಟು ಮೊದಲೇ ಆಲ್ರೆಡಿ ಅವನಿಗೆ ಜಯಲಕ್ಷ್ಮಿ ಅಂತ ಹೆಂಡತಿ ಇದ್ದಾರೆ, 2 ಗಂಡು ಮಕ್ಕಳು ಇದ್ದಾರೆ, ಹರ್ಷ ಅಂತ ಮತ್ತೊಬ್ಬರು ಇದ್ರೂ ಕೂಡ ನನಗೆ ಮದುವೆನೇ ಆಗಿಲ್ಲ. ಅವರು 9 ವರ್ಷದಿಂದ ಬೇರೆದವ್ರ ಜೊತೆ ಓಡೋಗಿದ್ದಾಳೆ ಅಂತ ಬೇರೆ ಹೆಣ್ಮಕ್ಳನ್ನ ನಂಬಿಸಿ ಮದುವೆ ಮಾಡ್ಕೊಳ್ಳೋದು, ಅವ್ರನ್ನ ರಿಜಿಸ್ಟರ್ ಮಾಡ್ಕೊತೀನಿ ಅಂತ ಹೇಳಿ ಒಪ್ಪಿಸಿಬಿಟ್ಟು ಮತ್ತೆ ಅವನು ಉಪಾಯದಿಂದ ಡಿಸ್ಕನೆಕ್ಟ್ ಆಗೋದು, ಸುಮಾರು ಹೆಣ್ಮಕ್ಕಳಿಗೆ ಮೋಸ ಮಾಡೋದು ಅವನ ಉದ್ದೇಶ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಪತಿ ಅಂಗವಿಕಲರಾಗಿದ್ದು ಅನಾರೋಗ್ಯದ ಕಾರಣ ಮರಣ ಹೊಂದಿರುತ್ತಾರೆ. ನಾನು ಬೆಂಗಳೂರಿನ ಗಾರ್ಮೆಂಟ್ ಕೆಲಸ ಮಾಡಿಕೊಂಡು ನನ್ನ ಮಕ್ಕಳ ಜೊತೆ ವಾಸ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಉಮೇಶ್ ಅವರು ನನಗೆ ಪರಿಚಯವಾಗಿದ್ದು ನನ್ನ ಕುಟುಂಬದ ವಾಸ್ತವ ಸ್ಥಿತಿ ಕೇಳಿ ತಿಳಿದುಕೊಂಡು ನನ್ನನ್ನು ಮದುವೆಯಾಗುವುದಾಗಿ ಕೇಳಿದರು. ಆಗ ನಾನು ಅವರ ಸಂಪೂರ್ಣ ಪರಿಚಯ ಕೇಳಿದಾಗ ಉಮೇಶ್ ಅವರು ಮಾತನಾಡಿ, ನನಗೆ ಮದುವೆಯಾಗಿ ಒಬ್ಬ ಮಗ ಇದ್ದು ನನ್ನ ಹೆಂಡತಿ ಬೇರೆಯವರ ಜೊತೆ ಅನೈತಿಕ ಸಂಬಂಧದಿಂದ ನನ್ನನ್ನು ಬಿಟ್ಟು ಹೋಗಿರುತ್ತಾಳೆ ಹಾಗೂ ನನ್ನ ಹೆಂಡತಿಗೆ ಬೇರೆ ಗಂಡನಿಂದ ಒಬ್ಬ ಮಗನಿದ್ದಾನೆ ಎಂದು ತಿಳಿಸಿದರು. ನಾನು ಏಕಾಂಗಿಯಾಗಿ ವಾಸ ಮಾಡುತ್ತಿದ್ದೇನೆ. ನನ್ನ ಊರು ಚಿಕ್ಕಮಗಳೂರು ಎಂದು ತಿಳಿಸಿ ಇಲ್ಲ ಸಲ್ಲದ ಸುಳ್ಳು ಹೇಳಿ ನನ್ನನ್ನು ಮದುವೆಯಾಗಿದ್ದಾನೆ ಎಂದರು. ನಾನು ಆಲ್ಮೋಸ್ಟ್ ತಿಳ್ಕೊಂಡಿದ್ದೀನಿ ಸರ್. ಆಮೇಲೆ ಅವನು ಊರ ಹೆಸರು ಹೇಳಲ್ಲ, ಅವನ ID ಕಾರ್ಡ್ ಬೇರೆ ಇದೆ. ನಾನು ಅವನ ID ಕಾರ್ಡ್ ಅಡ್ರೆಸ್ ತಿಳ್ಕೊಂಡಾಗ ಅದು ಯಾವುದೂ ಇಲ್ಲ ಅಂತ DL ತೋರಿಸಿದ. DL ಅಲ್ಲಿ ಅವನ ಅಡ್ರೆಸ್ ಹೆಸರನ್ನೇ ಬೇರೆ ಇದೆ. ನಂತರ ಬಂದು ಒಂದು ಪೂರ್ಣಿಮಾ ಅನ್ನೋ ಹುಡುಗಿನ ಪ್ರೆಗ್ನೆಂಟ್ ಮಾಡಿ ಅವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಪ್ರೆಗ್ನೆಂಟ್ ಮಾಡಿ ಅದು ಅವಳು ನನ್ನ ಮನೆಗೇ ಅಬಾರ್ಷನ್ಗೆ ಅಂತ ಕರ್ಕೊಂಡು ಬಂದಿದ್ದಾನೆ. ಆವಾಗ ನಾನು ಆ ಮಗುನೊಂದು ಉಳಿಸೋ ಪ್ರಯತ್ನ ಮಾಡಿದಾಗ ಅವಳನ್ನ ಓಡಿಸ್ಬಿಟ್ಟು ವಿಷಯ ಗೊತ್ತಾಗತ್ತೆ ಅಂತ ಓಡಿಸಿ ಆ ಆಪಾದನೆ ನನ್ನ ಮೇಲೆ ಹಾಕಿದ್ರು. ಇವಳು ಅವಳನ್ನ ಮಾರ್ಬಿಟ್ಟಿದ್ದಾಳೆ ಅಲ್ಲಿ ಹುಬ್ಳಿಲಿ, ಆಮೇಲೆ ಮಕ್ಕಳನ್ನ ಮಾರ್ತಾಳೆ, ಹುಡುಗಿನ ಮಾರ್ತಾಳೆ ಅಂತ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಅದರಿಂದ ನನ್ನ ಲೈಫೇ ಡ್ಯಾಮೇಜ್ ಆಯಿತು. ನೋವು, ನನ್ನ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿ ನೋವು ಅನುಭವಿಸಿದೆ. ನನ್ನ ಒಂದು ಹಕ್ಕು ಬಾಧ್ಯತೆಗಳನ್ನ ಕಳ್ಕೊಂಡೆ ಅನ್ಬೇಕು. ಯಾಕಂದರೆ ನನ್ನವರಂತ ನನ್ನಿಂದ ಎಲ್ಲ ದೂರ ಆದರು. ನೆಕ್ಸ್ಟ್ ನನಗೆ ಸಮಾಜ ನೋಡೋ ರೀತಿಯೇ ಬೇರೆ ಆಯಿತು. ಯಾವುದೇ ತಪ್ಪು ಮಾಡದೆ ನನ್ನ ಮೇಲೆ ಇಷ್ಟೊಂದು ಆಪಾದನೆ ಬಂತು. ಆಗ ನಾನು ಮತ್ತೆ ಮಾಧ್ಯಮಗಳ ಮುಂದೆ ಬರಬೇಕು ಅಂತಂದರೆ ನನಗೆ ಅವಾಗ ಈ ದಾಖಲೆಗಳು ಸಿಕ್ಕಿದ್ದಿಲ್ಲ. ಮತ್ತು ನಾನು ಮತ್ತೆ ಬಂದು ನನಗೆ ಅವಮಾನ ಮಾಡ್ಕೊಂಡಾಗತ್ತೆ ಅಂತ ಸುಮ್ಮನಾದೆ. ನಾನು ಸತ್ಯ ಅಂತ ಹೇಳೋಕೆ ಹೋಗಿ ಮತ್ತೆ ನಾನೇ ಪ್ರಚಾರ ಆಗ್ತೇನೆ, ನಾನು ಸೈಲೆಂಟ್ ಇದೆ. ಕಾನೂನಿದೆ, ಅವ್ರಿಗೆ ಶಿಕ್ಷೆ ಕೊಡುತ್ತೆ ಅಂತ ಕಾನೂನು ರೀತಿ ಫೈಟ್ ಮಾಡಿದೆ 4 ಇಯರ್ಸು. ಆದರೂ ಕೂಡ ಕಾನೂನಿನ ಕಣ್ಣಿಗೂ ಮನೆಯರಿಸಿದ್ರು ಸರ್. ಅವಳು ರೇಪ್ ಕೇಸ್ ಅಂತ ಕೊಟ್ಟು ಮತ್ತೆ ಈಗ ನಾನು ಗಂಡವನು ಅವನೇನೂ ಮಾಡಿಲ್ಲ ಅಂತ ಹೇಳಿದ. ಆಮೇಲೆ ಇವನು ಉಮೇಶ ಬಂದು ಕೋರ್ಟಿನ ದಾಖಲೆಗಳಲ್ಲೆಲ್ಲ ಇವರೇ ನನ್ನ ಹೆಂಡತಿ ಅಂತ ಮೆನ್ಷನ್ ಮಾಡಿಕೊಟ್ಟು ಈಗ ನಾನು ಹೆಂಡ್ತಿನೇ ಅಲ್ಲ ಅಂತ ಹೇಳ್ತಾರೆ. ಕೋರ್ಟಿನ ಗಮನಕ್ಕೆ ತರ್ತಾ ಇಲ್ಲ ಅವರು ನಾನು ಹೆಂಡ್ತಿ ಅಂತ. 3ನೇ ದೌಡೆ ನನ್ನ ಹೆಂಡ್ತಿ, 1ನೇ ದೌಡೆ ಹೆಂಡ್ತಿ ಅಂತಾರೆ. 3ನೇ ದೌಡೆ ಹೆಂಡ್ತಿ ಆದರೆ ಅವಳು ರೇಪ್ ಕೇಸ್ ಏನಕ್ಕೆ ಹಾಕಿದ್ರು? 4 ವರ್ಷ ಕೋರ್ಟ್ ಸಮಯನ ವ್ಯರ್ಥ ಯಾಕೆ ಮಾಡಿದ್ರು? ಸುಳ್ಳು ಹೇಳಿ ಹೆಣ್ಣು ಮಕ್ಕಳಿಗೆ ಮೋಸ ಮಾಡುತ್ತಿರುವ ಕಳಸಾಪುರ ಉಮೇಶ್ಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಈಗ 3ನೇ ದೌಡೆ ಜೊತೆ ಅವ್ರು ನನ್ನ ಹೆಂಡತಿ ಅಂತ ಒಪ್ಕೊಂಡು ಇಟ್ಕೊಂಡಿದ್ದಾರೆ. ಅವಳು ರೇಪ್ ಕೇಸ್ ಹಾಕಿದ್ರು, ಅವಳೇ ಹೇಳಿಕೆ ಕೊಡಲು ನನಗೆ ಇವರೇ ಗಂಡ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ಎಲ್ಲ ಕಣ್ಸಕ್ಕೆ ಹೋದಾಗ ಕೋರ್ಟಲ್ಲಿ ನಾನು ಸತ್ಯ ಹೇಳಬೇಕು ಅಂತ ಹೋದಾಗ ಕೋರ್ಟ್ ಆವರಣದಲ್ಲಿ 2 ಸತಿ ನಾನು ಹೊಡೆದ್ರು, ಕೋರ್ಟ್ ಒಳಗಡೆ ಹೊಡೆದ್ರು. ಕೋರ್ಟ್ ಒಳಗಡೆ ಹೊಡೆದಾಗ ಜಡ್ಜ್ ಸಾಹೇಬ್ರೇನೆ ವುಮೆನ್ ಸ್ಟೇಷನ್ಗೆ ಹೇಳಿದ್ರು, SP ಸಾಹೇಬ್ರ ಕಡೆಯಿಂದ ಹೇಳಿಸಿದ್ರು ಕೂಡ FIR ಮಾಡಲಿಲ್ಲ. ಅವಾಗ ನಾವು ಬಂದು ಅಲ್ಲಿ ಮಾಜರಿ ಮಾಡೋಣ ಅಂತ ನಮಗೆ ದಬಾಯಿಸಿ ಕಳಿಸಿದ್ರು. ತಿರ್ಗಾ ನಾನು ಕೋರ್ಟ್ ಅವ್ರನ್ನ ಹೊರಗಡೆ ಒಂದು ಸತಿ ಹಲ್ಲೆ ಮಾಡಿದಾಗ ಅದೆಲ್ಲ ವಿಡಿಯೋ ಇಟ್ಕೊಂಡಿದ್ದೆ ನಾನು ಹಲ್ಲೆ ಮಾಡಿದ್ದು. ಆವಾಗ ಕೂಡ SP ಸಾಹೇಬ್ರ ಹತ್ರ ಹೋದಾಗ ಅವರು FIR ಮಾಡಿ ಅಂತ ಅವರೇ ಖುದ್ದಾಗಿ ಲೆಟರ್ ಕಳಿಸಿದ್ರು ಎಲ್ಲಿ ರೂರಲ್ ಸ್ಟೇಷನ್ಗೆ. ಅವರು ಅದನ್ನ FIR ಮಾಡಲಿಲ್ಲ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲ್ಲ. ಅದನ್ನು ಒಯ್ದು ಟೌನ್ ಸ್ಟೇಷನ್ ಕಳಿಸಿದ್ರು. ಟೌನ್ ಸ್ಟೇಷನ್ಗೆ ಹೋದೆ, ಅಲ್ಲಿಂದ ಅವರು ಮತ್ತೆ SPFC ಕಳಿಸಿದ ನಂತರ ಇದುವರೆಗೂ ಅದ್ರದ್ದು ವಿಷಯನೇ ಹೇಳಲ್ಲ. ನನ್ನ ಇಲ್ಲಿಂದಲೇ ಅಲಿಸ್ತಾರೆ ಹೊರತು ಅವ್ರು ಕಾನೂನು ರೀತಿ ಅವನ ಮೇಲೆ ಕ್ರಮ ಕೈಗೊಳ್ಳಲ್ಲ ಸರ್. ಸಿನಿಮಾ ಸೀರಿಯಲ್ ಮಾಡ್ತಾನೆ ಸರ್. ಸುಮಾರು ಕಾಟೇರೆಯಿಂದ ಮಾಡೋಕ್ಕೆ ಶುರು ಮಾಡಿದ್ದಾನೆ ಸರ್. ಕಾಟೇರ, ಕಬ್ಜಾ, ಮಾರ್ಟಿನ್ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಇತ್ತೀಚೆಗೆ ಬರುವಂಥ ಮಾಡ್ತಾ ಇದ್ದಾರೆ. ವಿಲನ್ ಪಾತ್ರ ಮಾಡ್ತಾನೆ ಸರ್. ಆಲ್ಮೋಸ್ಟ್ ಗ್ಯಾಂಗ್ ಬಾಯ್ಸ್ ಆಗಿ ಹೋಗ್ತಿರ್ಬೋದು. ಆಮೇಲೆ ಸೀರಿಯಲ್ಗಳಲ್ಲಿ ಆಲ್ಮೋಸ್ಟ್ ಸೀರಿಯಲ್ಗಳಲ್ಲಿ ಮಾಡ್ತಾನೆ. ನಾನು ಅಲ್ಲೂ ಕೂಡ ಹೇಳಿದೆ, ಈತನಿಂದ ಸಿನಿಮಾ ಸೀರಿಯಲ್ ಹೆಸರು ಹೇಳ್ಕೊಂಡು ಹೆಣ್ಮಕ್ಳ ಜೀವನ ಆಗಲಿ ಮತ್ತೊಬ್ಬರು ಜೀವನನಾಗಲಿ ಹಾಳು ಮಾಡ್ತಾ ಇದ್ದಾನೆ, ದಯವಿಟ್ಟು ಇವ್ನಿಗೆ ಅವಕಾಶ ಕೊಡಬೇಡಿ ಅಂದರೆ ಅವ್ರೇನು ಹೇಳ್ತಾರೆ, ಇದೆಲ್ಲ ಸಿನಿಮಾದಲ್ಲಿ ಕಾಮನ್ ಅಂತ ಅವ್ರಿಗೆ ನನ್ನ ಕೂಗ್ ಕೊಡ್ತಾರೆ, ನೀನೇನು ಹೇಳಿದ್ರು ಏನಾಗಲ್ಲ ಅಂತ ಹೇಳ್ತಾನೆ. ಸದ್ಯಕ್ಕೆ ಗೌರಿಶಂಕರದಲ್ಲಿ ಮಾಡ್ತಾ ಇದ್ದಾನೆ ಸರ್. ಚಾರ್ಮಡಿ ಘಾಟ್ನ ಸುಮಾರು 8 ಎಕರೆ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಆವರಿಸಿದ್ದು ಕೂಡಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಹಲವು ಪ್ರಾಣಿ ಪಕ್ಷಿ ಸೇರಿದಂತೆ ಅಪರೂಪದ ಸಸ್ಯ ಸಂಪತ್ತು ನಾಶವಾಗಿದೆ. ಅವಳಿಗೂ ಶಿಕ್ಷೆ ಆಗ್ತು. ಮಗು ಮಾರಿ 2 ಗಂಡನಿಗೆ ಕೇಸ್ ಹಾಕಿ ಮತ್ತೆ ಇನ್ನೊಬ್ಬರು ವ್ಯಕ್ತಿಗೆ 2 ಜನ ಹೆಂಡತಿರು ಇರುವಾಗಲೂ ಕೂಡ ಅವಳು ಬಂದು ಅವರು 2 ಜನದ ಜೀವನನ ಹಾಳು ಮಾಡ್ದಂಗಲ್ಲ ಸರ್, 2 ಮನೆ ಹಾಳು ಮಾಡ್ದಂಗೆ. ಅಲ್ಲಿ ಮೊದಲೇ ವ್ಯಕ್ತಿಗೆ ಅವ್ರ ಮದುವೆನ ನಿಲ್ಲಿಸಿ ಅವ್ರ ಜೀವನ ಹಾಳು ಮಾಡಿದ್ದಾಳೆ.
ಸುಮಾರು ಈ ಥರ ಅವ್ರು ಮಾಡಿದ್ದಾಳೆ ಅಂತ ಇದೆ. ಅದರ ವಿಷಯ ನನಗೆ ಬೇಡ ಸರ್. ಸದ್ಯಕ್ಕೆ ನಮಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರಲ್ಲ ನಾನು ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈತನು ಕೂಡ ಸುಮಾರು ಹೆಣ್ಮಕ್ಳಿಗೆ ಮಾಡಿದ್ದಾನೆ, ಇದಂತೂ ಸತ್ಯ. ನೀವು ಎಲ್ಲೇ ಯಾವುದೇ ಜಿಲ್ಲೆಯಲ್ಲಿ ತಿಳ್ಕೊಳ್ಳಿ ಅವನ ಬಗ್ಗೆ ನಿಮಗೆ ಹೇಳಿ